ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನುವ ಬಿಎಸ್ವೈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಈಶ್ವರಪ್ಪ ಅವರಿಗೆಲ್ಲ ಎಷ್ಟು ಕಾಮನ್ ಸೆನ್ಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪುಲ್ವಾಮಾ ದಾಳಿ ಆದಮೇಲೆ ಯಡಿಯೂರಪ್ಪ 22 ಸ್ಥಾನಗಳ ಬಗ್ಗೆ ಮಾತನಾಡ್ತಾ ಇದ್ರು. ಕಾಮನ್ ಸೆನ್ಸ್ ಇದ್ದವ್ರು ಹೀಗೆ ಮಾತನಾಡ್ತಾರಾ? ಬಿಎಸ್ ಯಡಿಯೂರಪ್ಪಗೆ ಸಚಿವ ಎಂಬಿ ಪಾಟೀಲ್ ಪ್ರಶ್ನೆಯನ್ನು ಹಾಕಿದ್ದಾರೆ. ಉಗ್ರ ಮಸೂದ್ನ ಬಿಜೆಪಿ ಬಿಟ್ಟು ಕಳಿಸಿದ್ದು ಅನ್ನುವ ರಾಹುಲ್ ಹೇಳಿಕೆಗೆ ಈ ರೀತಿಯಾದಂಥ ಕ್ರಿಯೆ ಪ್ರತಿಕ್ರಿಯೆ ಟೀಕೆ ಪ್ರತಿ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ರಾಹುಲ್ ಹೇಳಿಕೆಗೆ ತಿರುಗೇಟ್ ಕೊಟ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದಂಥ ಬಿಎಸ್ವೈಗೆ ಈಗ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. मोहम्मद के चीफ का नाम क्या है? मसूद अजहर। मोदी जी मुझे समझाइए, हिंदुस्तान की जेल से मसूद अजहर को पाकिस्तान किसने भेजा? क्या बीजेपी की सरकार ने इस व्यक्ति को हिंदुस्तान की जेल से निकालकर पाकिस्तान नहीं भेजा, कांदाहार नहीं भेजा था? क्या उसी जहाज पे आपने जसवंत सिंह को और अपने नेशनल सिक्योरिटी एडवाइजर को नहीं भेजा? ನೋಡಿ, ರಾಹುಲ್ ಗಾಂಧಿ ಅವ್ರಿಗೆ ಎಳಪು ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದಕ್ಕೋಸ್ಕರನೇ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಎಲ್ಲರ ಒಟ್ಟಾರೆ ಅಭಿಪ್ರಾಯದಂತೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಆ ತೀರ್ಮಾನವನ್ನು ತಗೊಂಡ್ರು. ಸರ್, ಈಗ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಈ ದುಸ್ಥಿತಿಗೆ ತರೋದಕ್ಕೆ ಕಾರಣ ಈ ಕಾಂಗ್ರೆಸ್ ಪಕ್ಷ. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿಲ್ಲ, ಲೂಟಿ ಹಗಲು ದರೋಡೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ರಾಹುಲ್ ಗಾಂಧಿ ಮತ್ತು ಅಂದರೆ ಹಿಂದಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು. ಅದರ ಪರಿಣಾಮ ಏನು ಸ್ವಾಮಿ? ಈ ದೇಶದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು 46 ಸೀಟ್ ಗೆದ್ದು ಒಂದು ವಿರೋಧ ಪಕ್ಷದಲ್ಲಿ ಅಧಿಕೃತ ಕುಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲಿರೋ ದುಸ್ಥಿತಿಗೆ ಬಂದಿದೆ ಅಂದಮೇಲೆ ಅವರು ಪಾಠ ಕಲಿಯಬೇಕಾಗಿತ್ತು. ನಾನು ಕೇಳ್ತೇನೆ, ಮೋದಿಯವ್ರನ್ನ ಯಾಕೆ ವಿರೋಧ ಮಾಡ್ತೀರಾ? ಈ ದೇಶದ ಅಭಿವೃದ್ಧಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿ ಇವತ್ತು ಪಾಕಿಸ್ತಾನಿಗೆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಿರ್ಬೇಕಾದ್ರೆ ಇಡೀ ಜಗತ್ತೇ ಭಾರತದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರೋ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಈ ರಾಹುಲ್ ಗಾಂಧಿ ಹಗುರವಾಗಿ ಯಡಿಯೂರಪ್ಪನವರು ಈಶ್ವರಪ್ಪನವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ ಇರೋದು ಎಲ್ಲರಿಗೂ ಗೊತ್ತಿದೆ. ಏನು ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅವರು ಇಷ್ಟೆಲ್ಲ ಆದಮೇಲೆ ಯಡಿಯೂರಪ್ಪನವ್ರು ಹೇಳಿದರು, ಕಾಮನ್ ಸೆನ್ಸ್ ಇದ್ದವ್ರು ಹೇಳ್ತಾರ ನಮಗೆ 22 ಸೀಟ್ಗಿಂತ ಜಾಸ್ತಿ ಸೀಟ್ ಬರ್ತಾವೆ, ಇದು ಆಗಿದ್ದರಿಂದ ಪುಲ್ವಾಮಾ ಆಗಿದ್ದರಿಂದ ನಮಗೆ ಬಿಜೆಪಿಗೆ ಭಾಳ ಶಕ್ತಿ ತುಂಬಿತು ಅಂಥೇಳಿ. ಇವರಿಂದ ನಾವು ಕಲಿಸ್ಕೋಬೇಕಾ? ರಾಹುಲ್ ಗಾಂಧಿಯವರು ಕಾಮನ್ ಸೆನ್ಸ್ ಮೊದಲು ಯಡಿಯೂರಪ್ಪನವ್ರು ಕಲಿಬೇಕಾಗತ್ತೆ.